ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೇನೆ. ಏನಪ್ಪ ಅಂದರೆ, ನಾವು ಈಗ ನಾಗರ ಪಂಚಮಿ ಸಮೀಪ ಬರ್ತಾ ಇದೆ ಅಲ್ವಾ, ಉಂಡೆ ಅನ್ನ ಮಾಡೋದನ್ನು ನಾವು ಇಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ಇದು ಕಪ್ಪಗಿರೋ ಉಂಡೆ ಯಾವುದು ಅಂತ ನೀವು ಕೇಳ್ಬೋದು. ಇದು ಕರಿ ಎಳ್ಳಿನ ಉಂಡೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನಿಲ್ಲಿ ಅರ್ಧ kg ಕಪ್ಪೆಳ್ಳನ್ನು ತಗೊಂಡು ಹುರಿದುಕೊಳ್ತಾ ಇದ್ದೀನಿ. ಇದು ಹುರಿದದ್ದು ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂತ ನೀವು ಕೇಳ್ಬೋದು. ಅದು ಚಟಪಟ ಅಂತ ಜೋರಾಗಿ ಸಿಡಿದಾಗ ಅದು ಪಕ್ಕ ಹುರಿದಿರುತ್ತೆ. ಆವಾಗ ನಾವು ಸ್ಟವನ್ನು ಸಣ್ಣ ಮಾಡಿಕೊಂಡು ಒಂದು ಪಾತ್ರೆಗೆ ಇಟ್ಕೋಬೇಕು. ಈಗ ನಾವು ಈ ಕಡೆ ಬೆಲ್ಲದ ಪಾಕವನ್ನು ಮಾಡಿಕೊಳ್ಬೇಕು. ಈಗ ನಾನಿಲ್ಲಿ ಬೆಲ್ಲದ ಪಾಕವನ್ನು ಮಾಡ್ಕೊಳ್ತಾ ಇದ್ದೀನಿ. ಈ ಬೆಲ್ಲವನ್ನು ಎಷ್ಟು ತಗೊಂಡಿರಿ ಅಂತ ತೋರಿಸ್ಲಿಲ್ಲ ಅಂತ ನೀವು ಅಂದ್ಕೋಬೋದು, ಯಾಕಂದರೆ ಅದು ಇಲ್ಲಿ ಈ ವಿಡಿಯೋದಲ್ಲಿ ಮಿಸ್ ಆಗಿದೆ. ನೋಡಿ, ಈಗ ನಾನಿಲ್ಲಿ ಪಾಕವನ್ನು ನೋಡೋ ವಿಧಾನ ತೋರಿಸ್ತಾ ಇದ್ದೀನಿ. ನೀವು ಕೂಡ ಪಾಕ ಹೀಗೆ ನೋಡಿ ಅಂದಾಗ ನಿಮಗೆ ಪಕ್ಕ ಗೊತ್ತಾಗುತ್ತೆ. ಈ ರೀತಿ ನೋಡಿದಾಗ ನಮಗೆ ಉಂಡೆ ಕಟ್ಟಲು ಪಾಕದ ಹದ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಬಟ್ಟಲಲ್ಲಿ ನೀರು ಹಾಕಿಕೊಂಡು ಸ್ವಲ್ಪನೇ ಪಾಕವನ್ನು ಆ ನೀರಿನಲ್ಲಿ ಹಾಕಿದಾಗ ಅದು ನಾವು ಕೈಯಿಂದ ಒಂದುಗೂಡಿಸಿದಾಗ ಉಂಡೆ ಥರ ಬಂದಿರಬೇಕು ಗಟ್ಟಿಯಾಗಿ. ಆ ಥರ ಬಂದಾಗ ಅದು ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ. ಈಗ ಈ ಪಾಕಕ್ಕೆ ನಾವು 1-2 ಸ್ಪೂನ್ ತುಪ್ಪವನ್ನು ಸೇರಿಸಬೇಕು. ಸೇರಿಸಿದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ, ಘಮ ಘಮ ಅಂತ ಸುವಾಸನೆ ಬರುತ್ತೆ. ಈಗ ಇಲ್ಲಿ ಉಂಡೆಗೆ ನಾವು ಇನ್ನು ಕೆಲವೊಂದಿಷ್ಟು ಇಂಗ್ರೀಡಿಯೆಂಟ್ಸ ತೊಗೊಂಡಿದ್ದೀವಿ. ಏನಪ್ಪ ಅಂದರೆ, ತುರಿದಿರುವ ಕೊಬ್ಬರಿ ಮತ್ತು ತುರಿದು ಪುಡಿ ಮಾಡಿರುವಂಥ ಕೊಬ್ಬರಿ ಮತ್ತು ಗಸಗಸೆ ಹುರಿದು ಕುಟ್ಟಿ ಪುಡಿ ಮಾಡಿರುವಂಥದ್ದು ಮತ್ತು ಒಂದಿಷ್ಟು ಹುರಿದ ಗಸಗಸೆ, ಹಾಗೆ ಕುಟ್ಟದೇ ಇರುವಂಥ ಗಸಗಸೆ ಒಂದಿಷ್ಟು, ಏಲಕ್ಕಿ ಪುಡಿ, ಇಷ್ಟು ಈ ಉಂಡೆಗೆ ಬೇಕು. ಇದು ಎಲ್ಲ ಸುವಾಸನೆಯುಕ್ತ ಪದಾರ್ಥಗಳು. ಇವು ಕೂಡ ನಾವು ಈ ಥರ ಉಂಡೆ ಮಾಡುವಾಗ ಹಾಕಿಕೊಳ್ಬೇಕು. ಅದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ. ಈಗ ನಾವು ಈ ಬೆಲ್ಲದ ಪಾಕದೊಂದಿಗೆ ಈ ಎಳ್ಳಿನ ಪುಡಿಯನ್ನು ಕಲಿಸ್ಕೊಂಡಿದ್ದೇನೆ. ಈಗ ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇನ್ನೂ ಸ್ವಲ್ಪ ನಾನು ಪಾಕವನ್ನು ಸೇರಿಸಿ ಹದ ಮಾಡಿಕೊಳ್ತೇನೆ. ನೀವು ಕೂಡ ನೋಡಿ ಈ ಪಾಕವನ್ನು ಹಾಕ್ಕೊಳ್ಬೇಕು. ಯಾಕೆಂದರೆ ಒಮ್ಮೆಲೇ ನಾವು ಪಾಕವನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ವಿ ಅಂದರೆ ಅದು ಹದ ತಪ್ಪಿ ಹೋಗುತ್ತೆ. ಸ್ವಲ್ಪನೇ ಪಾಕವನ್ನು ಹಾಕಿಕೊಂಡು ನಾವು ಕಲಿಸಿ ನೋಡಿಕೊಂಡು ಪಾಕವನ್ನು ಹಾಕ್ಕೊಳ್ಬೇಕು. ಈಗ ನಾನಿಲ್ಲಿ ಎಲ್ಲ ಸುವಾಸನೆಯುಕ್ತ ಪದಾರ್ಥಗಳನ್ನು ಸೇರಿಸಿ ಇದಕ್ಕೆ ಪಾಕವನ್ನು ಹಾಕಿ ನಾನು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ, ಪುಟಾಣಿ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೇನೆ. ಯಾಕಪ್ಪ ಅಂದರೆ, ಈಗ ಎಳ್ಳಿನ ಇದು ಮಿಶ್ರಣ ಏನಿತ್ತಲ್ಲ ಅದು ಸ್ವಲ್ಪ ತುಂಬ ಮೃದುವಾಗಿ ಬಂದಿರುತ್ತೆ. ಅದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಸೇರಿಸಿದಾಗ ಅದು ಒಂದು ಹದದಲ್ಲಿ ಬರುತ್ತೆ, ಉಂಡೆ ಕಟ್ಟೋ ಹದದಲ್ಲಿ, ಮತ್ತು ರುಚಿ ಕೂಡ ಆಗುತ್ತೆ, ಗಟ್ಟಿ ಕೂಡ ಬರುತ್ತೆ. ಹೀಗಾಗಿ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಯಾವುದೇ ಉಂಡೆಯನ್ನು ನಾವು ಮಾಡಲಿ ಸ್ವಲ್ಪ ಪುಟಾಣಿ ಹಿಟ್ಟನ್ನು ಹಾಕಿದಾಗ ಅದರ ರುಚಿನೇ ಬೇರೆ. ಈ ರೀತಿ ಹದದಲ್ಲಿ ನಾವು ಉಂಡೆಗಳನ್ನು ಕಟ್ಟಿದಾಗ ತುಂಬ ರುಚಿಯಾಗಿ ಇರುತ್ತವೆ. ಕೆಲವೊಬ್ಬರು ಎಳ್ಳಾಗಲಿ ಶೇಂಗಾ ಆಗಲಿ ಉಂಡೆ ಮಾಡಿರ್ತಾರಲ್ವ, ಇಡೀ ಶೇಂಗಾ ಪಳಕನ್ನೇ ಹಾಕಿ ಉಂಡೆ ಕಟ್ತಾರೆ. ಆಮೇಲೆ ಇಡೀ ಎಳ್ಳನ್ನೇ ಹುರಿದ್ಬಿಟ್ಟು ಹಾಗೆ ಹಾಕಿ ಎಣ್ಣೆಯನ್ನು ಕಟ್ತಾರೆ. ಹಾಗೆ ಮಾಡಿದಾಗ ಅದು ಅಷ್ಟೊಂದು ಸರಿ ಆಗೋದಿಲ್ಲ. ಶೇಂಗಾ ಹಾಗೆ ಪಳಕನ್ನು ಹಾಕಿ ಪಾಕ ಹಾಕಿ ಉಂಡೆ ಕಟ್ತಾರಲ್ಲ, ಅದು ಚಿಕ್ಕಿ ತಿಂದಂಗೆ ಆಗುತ್ತೆ. ಮತ್ತು ಈ ಎಳ್ಳು ಕೂಡ ಹಾಗೆ
ಅದು ಎಳ್ಳಿನ ಚಿಕ್ಕಿಯನ್ನು ತಿಂದಂಗೆ ಆಗುತ್ತೆ. ಅದಕ್ಕೆ ನಾವು ಇಲ್ಲಿ ಸ್ವಲ್ಪ ಮಿಕ್ಸಿಯಲ್ಲಿ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಇದು ಔಡ ದೌಡ ಅಂತೀವಲ್ವ, ಅವಳು ಚವಳ ಅಂತಾರೆ ನೋಡಿ ನಮಗೆ ಉತ್ತರ ಕರ್ನಾಟಕದ ಕಡೆ, ಆ ಥರ ನಾವು ಇದನ್ನು ರುಬ್ಕೊಳ್ಬೇಕು. ರುಬ್ಕೊಂಡಾಗನ ಉಂಡೆ ತುಂಬ ಹದದಲ್ಲಿ ಮಿದುವಾಗಿ ಬರ್ತವೆ ನೋಡಿ. ಈಗ ಸ್ವಲ್ಪ ಸ್ವಲ್ಪನೇ ತಗೊಂಡು ರೋಲ್ ಮಾಡಿಕೊಂಡು ನಾವು ಉಳ್ಳೆಗಳನ್ನು ಮಾಡ್ಕೊಂಡಿದ್ದೀವಿ. ಆ 2 ಉಳ್ಳೆಗಳನ್ನು ಕೈಯಲ್ಲಿ ಮುಷ್ಟಿಯಲ್ಲಿ ನಾವು ಗಟ್ಟಿ ಮಾಡಿಕೊಂಡು ಅಂಗೈಯಿಂದ ನಾವು ರೋಲ್ ಮಾಡಿದಾಗ ಅದು ನೈಸಾಗಿ ಉಂಡೆ ಬರುತ್ತೆ. ಈ ರೀತಿ ನೀವು ಉಂಡೆಯನ್ನು ಮಾಡಿಕೊಳ್ಳಿ. ಈ ಹದದಲ್ಲಿ ವಿಧಾನದಲ್ಲಿ ನಾವು ಉಂಡೆ ಮಾಡಿದಾಗ ಎಳ್ಳಿನ ಉಂಡೆ ತುಂಬ ನೈಸಾಗಿ ಬರುತ್ತೆ. ಮತ್ತು ನೀವು ಮಾಡಿ ನೋಡಿ ಉಂಡೆಯನ್ನು ತಿನ್ನಿ, ರುಚಿ ಹೇಳಿ.